ಹೀಗೆ ಕಂಡದ್ದು, ನನ್ನ ದೃಷ್ಟಿಗೆ ಕಂಡದ್ದು. ಅದೇ ರೀತಿ ಎಲ್ಲರೂ ಇರುವಂತ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳಿ ಹೇಳ್ತಾ, ಇನ್ನು ಸ್ವಲ್ಪ ನಾವು ತಿಳ್ಕೊಂಡಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ಆಗಿದೆ. ನಾನು ಇದಕ್ಕಿಂತ ಹೆಚ್ಚಿಗೆ ಹೇಳಲಿಕ್ಕೆ ಬಯಸೋದಿಲ್ಲ. ನಾನು ಸಾಧ್ಯವಿದ್ದ ಮಟ್ಟಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಇದು ಪುಸ್ತಕ ಬರೆದಿದ್ದೇನೆ. ನನಗೆ ಅನ್ಸುತ್ತೆ ಅದೇನು ಅಷ್ಟು ಕೆಟ್ಟದಾಗಿಲ್ಲ. ಅದನ್ನ ದಯವಿಟ್ಟು ತಾವು ಓದಿದ್ಮೇಲೆ ನಿಮ್ಮ ಅಭಿಪ್ರಾಯ ಹೇಳಿದ್ರೆ ಅನುಕೂಲ ಆಗುತ್ತೆ. ಇಷ್ಟು ಹೇಳ್ತಾ ಇಲ್ಲಿ ಇನ್ನೊಂದು ಮಾತು, ನಾನು ಶ್ರೀ ರವೀಂದ್ರ ನಾಕಲ್ವಾಡಿ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು. ನಾನು ಎಷ್ಟು ಸಲ ಇನ್ನೊಂದು ತಪ್ಪುಗಳಲ್ಲಿ ಅದನ್ನು ಮಾಡೋಣ. ಅವರು ಕೂಡ ನನ್ನ ಕ್ಲಾಸ್ಮೇಟ್ ಬಂದಿದ್ದಾರೆ. ಅವ್ರ ಮೇಲೆ ಕಳೆದ ಕರೀತಿದ್ರು. ಅವರು ಕೂಡ ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ಇದನ್ನ ಹಿಂಗ್ ಮಾಡಿದ್ರೆ ಹೆಂಗೆ ನನಗೆ ಕರೆಕ್ಟ್ ಅನಿಸ್ತು. ಹೌದು, ಹಂಗ ಮಾಡೋದು ಬರೀ ಚೇಂಜ್ ಮಾಡಿಬಿಟ್ಟು ಅಂತ ಚೇಂಜ್ ಮಾಡಿರಿ. ಒಟ್ಟಾರೆ ಈ ಪುಸ್ತಕ ಹೊರಗೆ ಬರಬೇಕಾದ್ರೆ ಸಾಕಷ್ಟು ನನ್ನ ಮಿತ್ರರ ಸಲಹೆ ಸೂಚನೆಗಳು ಸಿಕ್ಕಿವೆ. ಅವುಗಳನ್ನ ನಾನು ಬಲಪಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಈ ಪುಸ್ತಕವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈಗ ಮುಂದೊಂದು ನಿಮಗೆ ಮತ್ತು ಓದುಗರಿಗೆ ಬಿಡಬೇಕು. ಇಷ್ಟು ಮಾತ್ರ ಹೇಳಿ ಅದನ್ನ ಈಗಾಗಲೇ ನನ್ನ ಸಹೋದರ ಹೇಳಿದ್ರು ಅಂತ ತಿಳ್ಕೊಂಡು ನಾನು ತಿಳಿಸಿಕೊಳ್ಳೋಣ. ಸಮಯವಾಗಿದೆ. ಈ ಪ್ರಕಾಶನ, ತುಳಸಿ ಪ್ರಕಾಶನ ಕೆಲಸ ನೀವೇ ನೋಡ್ಕೋಬೇಕು ಅಂತ ಅವ್ರಿಗೆ ಹೇಳಿದರು. ಹೀಗಾಗಿ ಈ ತುಳಸಿ ಪ್ರಕಾಶನದ ಕೆಲಸವನ್ನು ಅವರೇ ನೋಡ್ಕೊಂತ ಬರ್ತಾ ಇದ್ದಾರೆ. ಹೀಗಾಗಿ ಅವರಿಗೂ ಕೂಡ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿಗೆ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಇನ್ನು ಮುಂದೆ ಕಾರ್ಯಕ್ರಮಕ್ಕೆ ಮಾಡಿದ್ದೇನೆ. ನಮಸ್ಕಾರ.